ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ರಾತ್ರಿ ಊಟಕ್ಕೆ ಏನು ಮಾಡೋದು ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಅಮ್ಮ ರಸಂ ಮಾಡು ಅಂದರು. ರಸಂ ಮಾಡೋಣ ಅಂತ ಹೇಳಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿ ಇಟ್ಕೊಂಡೆ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ರಸಮು. ಸ್ವಲ್ಪ ಒಣಗಿರೋ ಮೆಂತ್ಯ ಸೊಪ್ಪು, ಒಂದು ಟೊಮೊಟೊ ಹಣ್ಣು, ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಮೆಣಸಿನ ಪುಡಿ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾವು ಕೈಯಲ್ಲೇ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದಮೇಲೆ ಒಂದು 1/4 ಗಂಟೆ ಹಾಗೆ ಇಟ್ಬಿಡಬೇಕು. 1/4 ಗಂಟೆ ಬಿಟ್ಟಾದಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ನಾವು ಕಲಸಿ ಇಟ್ಕೊಂಡಿರುವಂಥ ನೀರನ್ನ ಒಗ್ಗರಣೆಗೆ ಹಾಕಬೇಕು. ಅರಿಶಿನ ಹಾಕಿ ಸ್ವಲ್ಪ ಕುದಿಸ್ಬೇಕು. ಉಪ್ಪು ಸಪ್ಪೆ ನೋಡಬೇಕು. ಉಪ್ಪೇನಾದರೂ ಬೇಕು ಅಂದರೆ ಉಪ್ಪನ್ನ ಹಾಕ್ಕೋಬೋದು. 20 ನಿಮಿಷ ಆದಮೇಲೆ ಕುದ್ದಿದ್ಮೇಲೆ ಅದನ್ನ ಸ್ಟವ್ನ ಆಫ್ ಮಾಡಿ ಮುಚ್ಚಬೇಕು. ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರಸಮು ತುಂಬ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೊಳಕೆ ಕಾಳು ಕಟ್ಟೋಣ ಅಂತೇಳಿ ಹೆಸರು ಕಾಳನ್ನ ನೆನೆ ಹಾಕಿದ್ದೆ. ನೀರನ್ನೆಲ್ಲ ಸೋಸಿ ನೀಟಾಗಿ ಒಂದು ಬಟ್ಟೆಗೆ ಹಾಕಿ ಮೊಳಕೆ ಕಟ್ಟೋಕ್ಕೆ ಅಂದ್ಬಿಟ್ಟು ಒಂದು ಬಟ್ಟೆಗೆ ಹಾಕಿ ಟೈಟಾಗಿ ಕಟ್ಟಿಡೋಣ ಅಂತ ಇಟ್ಟೆ. ನಮ್ಮ ಮನೇಲಿ ಯಾವಾಗಲೂ ಅಮ್ಮ ಮೊಳಕೆ ಕಾಳನ್ನ ಮಾಡ್ತಾಯಿದ್ರು. ನಾನು ಸ್ವಲ್ಪ ಕೆಲಸದ ಬ್ಯುಸಿಲಿ ಮೊಳಕೆ ಕಾಳನ್ನ ಮಾಡೋದನ್ನ ಮರ್ತಿದ್ದೆ. ಹಾಗಾಗಿ ನೆನಪು ಮಾಡಿಕೊಂಡು ಹೆಸರು ಕಾಳನ್ನ ನೆನೆ ಹಾಕಿದ್ದೆ. ಇವತ್ತು ಮೊಳಕೆ ಕಟ್ಟೋಣ ಅಂತೇಳಿ ನೀಟಾಗಿ ಕಟ್ಟಿ ಇಟ್ಟೆ. ನೋಡೋಣ ಹೇಗೆ ಮೊಳಕೆ ಬರುತ್ತೆ ಅಂತ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ.